ಸ್ಪ್ಯಾನಿಷ್ ಅಲ್ಲಿ ಹೇಳು. ನಾವು ಇಲ್ಲೇ ಆರ್ಟ್ ಗ್ಯಾಲರಿ ಒಳಗಡೆ ಬಂದಿರೋದಕ್ಕೆ ರೀಸನ್ ಏನ್ ಗೊತ್ತಾ? ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನಾವಿವತ್ತು ಇಲ್ಲಿ ಸ್ಪೇನ್ ಇನ್ನೊಂದು ಸಿಟಿ ಮ್ಯಾಡ್ರಿಡ್ ಅಲ್ಲಿ ನಿನ್ನೆ ನೈಟ್ ಜರ್ನಿ ಮಾಡಿ ಮಾರ್ನಿಂಗ್ 7:30 ರೀಚ್ ಆದ್ವಿ. ಸೊ ನಮ್ಮ ಹೋಟೆಲ್ಗೆ ಬಂದು ನಮ್ಮ ಲಗೇಜ್ ನ ಇಟ್ಬಿಟ್ಟು ಇವಾಗ ಇಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬೇಕರಿ ಬಂದಿದ್ದೀವಿ. ನಾವಿವತ್ತು ಮ್ಯಾಡ್ರಿಡ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀವಿ. ನೋಡೋಣ ಯಾವ್ದೆಲ್ಲ ಪ್ಲೇಸ್ ಸಿಗುತ್ತೆ ನೋಡೋಣ. ಮ್ಯಾಡ್ರಿಡ್ ಆಕ್ಚುಲಿ ಸ್ಪೇನ್ ನ ಕ್ಯಾಪಿಟಲ್ ಸಿಟಿ, ಹಾಗೆ ಲಾರ್ಜೆಸ್ಟ್ ಸಿಟಿ ಇನ್ ಸ್ಪೇನ್. ಇಲ್ಲೇ ರಾಯಲ್ ಫ್ಯಾಮಿಲಿ ಕೂಡ ಸ್ಪೇನ್ ರಾಯಲ್ ಫ್ಯಾಮಿಲಿ ಕೂಡ ಇಲ್ಲೇ ಇರೋದು. ನಾವು ಇವತ್ತು ಮತ್ತೆ ನಾಳೆ ಮ್ಯಾಡ್ರಿಡ್ ಅಲ್ಲಿ ಸ್ಟೇ ಆಗಿ ನಾಳೆ ನೈಟ್ ಇಲ್ಲಿಂದ ಪೋರ್ಚುಗಲ್ಗೆ ಹೋಗ್ತಾ ಇದ್ದೀವಿ. ಪೋರ್ಚುಗಲ್ ಅಲ್ಲಿ ಸೊ ಸ್ಟೇಟ್ ವರುಣ್ ಏನಿದು ಸ್ಪ್ಯಾನಿಷ್ ಅಲ್ಲಿ ಹೇಳು. ಸ್ಪ್ಯಾನಿಷ್ ಅಲ್ಲಿ ಹೇಳು. ಸ್ಪ್ಯಾನಿಷ್ ಬ್ರೇಕ್ಫಾಸ್ಟ್. ಇದು ಆಪಲ್ ಸಿನಮನ್ ಬನ್, ಮತ್ತೆ ಇದು ವೆನಿಲಾ ಕ್ರೀಮ್, ದಿಸ್ ಇಸ್ ಟೊಮೆಟೊ ಮೊಜರೆಲ್ಲಾ ಆರಿಗನೋ ಬನ್. ನಾವು ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸಿ ಇಲ್ಲೇ ನಿಯರ್ ಬೈ ಯಾವುದೋ ಒಂದು ಕೆಥೆಡ್ರಲ್ ಇದೆ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಚೆನ್ನಾಗಿದೆ ಒಂಥರ ನೋಡಕ್ಕೆ. ಮೋಸ್ಟ್ಲಿ ಇವೆಲ್ಲ ಹೋಟೆಲ್ಗಳು ಅನ್ಸುತ್ತೆ. ಇನ್ನ 10 o'clock ಅಷ್ಟೇ, ಸೊ ಏನು ಇಲ್ಲಿ ಅಷ್ಟು ಶಾಪ್ಸ್ ಎಲ್ಲ ಓಪನ್ ಆಗಿಲ್ಲ. ನಾವಿವಾಗ ಒಂದು ಚರ್ಚಿಗೆ ಬಂದಿದ್ದೀವಿ. ಯಾವ್ದು ಇದೆ ಈ ಚರ್ಚ್ ನ ಹೆಸರು ಸೇಂಟ್ ಮಾರ್ಕ್ಸ್ ಚರ್ಚ್ ಅಂತೆ. 18th ಸೆಂಚುರಿದು. ಸೊ ಒಳಗಡೆ ಪ್ರೇಯರ್ ನಡೀತಾ ಇತ್ತು. ನಾವು ಅದಕ್ಕೆ ಇಲ್ಲಿ ಪ್ರತಿಯೊಂದು ಬಿಲ್ಡಿಂಗು ತುಂಬಾ ಅಂದ್ರೆ ತುಂಬಾ ಹಳೇದು. ಹೋಟೆಲ್ ಎಲ್ಲ ನೋಡಿದ್ರೆ ಎಷ್ಟು ಬೇಸ್ಮೆಂಟ್ ಅಲ್ಲೆಲ್ಲ ಇದೆ. ಮೆಟ್ರೋ ಸ್ಟೇಷನ್ ಅಂತೂ -5 ಫ್ಲೋರ್ಸ್ ಕೆಳಗಡೆ ಎಲ್ಲ ಇದೆ. ತುಂಬಾ ಹಳೇದು ಬಿಲ್ಡಿಂಗ್ಸ್ ಮಾತ್ರ. ಇಲ್ಲೊಂದು ಪ್ಲೇಸ್ ನೋಡಕ್ ಬಂದಿದ್ದೀವಿ. ಆ ಪ್ಲೇಸ್ ಹೆಸರು ಏನಂತ ವರುಣ್ ಹೇಳ್ತಾರೆ ಸ್ಪ್ಯಾನಿಷ್ ಅಲ್ಲಿ. ಏನ್ ವರುಣ್? ಯಾವ್ದೋ ಮಾನ್ಯುಮೆಂಟ್ ಇದೆ. ಹಾಗೆ ಇದ್ರ ಅಪೋಸಿಟ್ ಅಲ್ಲಿ ನೋಡಿ ಒಂದು ಡಿಫ್ರೆಂಟ್ ಆದ ಬಿಲ್ಡಿಂಗ್ ಇದೆ. ಇಷ್ಟು ಯುನೀಕ್ ಆಗಿದೆ, ಚೆನ್ನಾಗಿದೆ ನೋಡಕ್ಕೆ. ಈ ಬಿಲ್ಡಿಂಗ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಮೋಸ್ಟ್ಲಿ ಹೋಟೆಲ್ ಅನ್ಸುತ್ತೆ. ಪ್ಲೇಸ್ ನ ಹೆಸರು ಟೆಂಪಲ್ ಆಫ್ ದಿ ಬರ್ಡ್ ಅಂತ. ಇಲ್ಲೆರಡು ಆರ್ಚ್ ತರ ಇದೆ, ಹಾಗೆ ಇಲ್ಲೊಂದು ಟೆಂಪಲ್ ಟೈಪ್ ಇದೆ. ಬಟ್ ಒಳಗಡೆ ಏನಿದೆಯೋ ಗೊತ್ತಿಲ್ಲ. ನಾವಂತೂ ಬಿಸಿಲಲ್ಲಿ ಬೆಂದು ನೀರಾಗಿ ಹೋಗಿದೀವಿ. ಈ ಟೆಂಪಲ್ ಒಳಗಡೆ ಹೋಗಕ್ಕೆ ರಿಜಿಸ್ಟರ್ ಮಾಡ್ಬೇಕಿತ್ತು. ಅದು ಈಸಿಗೆ ಆಲ್ರೆಡಿ ಬುಕ್ ಆಗಿದೆ. ಎಂಟ್ರಿ ಫೀ ಫ್ರೀ ಇದೆ, ಬಟ್ ರಿಜಿಸ್ಟರ್ ಮಾಡ್ಬೇಕು ಆ ವೆಬ್ಸೈಟ್ಗೆ ಹೋಗಿ. ಸೊ ನಾವಿದ್ರ ಒಳಗಡೆ ಹೋಗ್ತಾ ಇಲ್ಲ. ಇವಾಗ ರಾಯಲ್ ಪ್ಯಾಲೇಸ್ ನೋಡಕ್ಕೆ ಹೋಗ್ತಾ ಇದೀವಿ. ವರುಣ್, ಹೇಗನ್ಸ್ತಾ ಇದೆ ಮ್ಯಾಡ್ರಿಡ್? ರೋಸ್ಟ್ ಆಗ್ತಾ ಇದೆಯಾ? ಲೆಗ್ ರೋಸ್ಟ್. ಸೊ ಡಿಸಪಾಯಿಂಟಿಂಗ್ ಆಕ್ಚುಲಿ. ಮ್ಯಾಡ್ರಿಡ್ ಅಲ್ಲಿ ಜಾಸ್ತಿ ಪ್ಲೇಸಸ್ ಇಲ್ಲ, ಸೈಟ್ ಸೀಯಿಂಗ್ ಪ್ಲೇಸಸ್ ಇಲ್ಲ ಆಕ್ಚುಲಿ. ಮತ್ತೆ ಇದು ನಾವು ಬಂದಿರೋದು ರಾಂಗ್ ಟೈಮ್. ನಾವಿವಾಗ ಒಂದು ಪಾರ್ಕ್ ಒಳಗಡೆ ಇದೀವಿ. ಸೊ ಇದರಿಂದನೇ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಅಲ್ಲೇ ಸ್ವಲ್ಪ ಕೂರೋಣ ಅಂತ. ತುಂಬಾ ಪೀಸ್ಫುಲ್ ಆಗಿದೆ ಆಕ್ಚುಲಿ.
ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಸೊ ಇದು ಇಲ್ಲಿ ಕಾಣಿಸ್ತಾ ಇರೋದು ಆಕ್ಚುಲಿ ರಾಯಲ್ ಪ್ಯಾಲೇಸ್. ಹಾಗೆ ಇಲ್ಲಿ ಫುಲ್ ಸಿಟಿ ವ್ಯೂ ಇದೆ. ವರುಣ್ ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದಾನೆ. ನಾವಿವಾಗ ಒಂದು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಲಂಚ್ಗೆ. ಸೊ ಲಂಚ್ ಮಾಡಿ ನಾವು ರೂಮ್ ಚೆಕಿಂಗ್ ಹೋಗ್ತೀವಿ. ಹೊರಗಡೆ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಸೊ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾವಿವಾಗ ಒಂದು ಕೆನಡಾಗೆ ಬಂದಿದ್ದೀವಿ. ಹಾಗೆ ಮ್ಯಾಡ್ರಿಡ್ ನ ಪ್ಯಾಲೇಸ್ ಕೂಡ ನೋಡ್ಬೇಕು. ಬಿಸಿಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಆಗ್ತಾ ಇದೆ. ನೋಡೋಣ ಹೊರಗಡೆ ಹೇಗಿದೆ. ನಾವಿವಾಗ ಕೆಥೆಡ್ರಲ್ ನೋಡ್ಕೊಂಡು ಪ್ಯಾಲೇಸ್ ಕಡೆಗೆ ಬಂದ್ವಿ. ಇದು ವೆಸ್ಟರ್ನ್ ಯುರೋಪ್ ಅಲ್ಲೇ ಬಿಗ್ಗೆಸ್ಟ್ ಪ್ಯಾಲೇಸ್ ಅಂತೆ. ನೋಡಿ ಹೊರಗಡೆಯಿಂದ ಹಿಂಗಿದೆ, ಬಟ್ ಆಕ್ಚುಲಿ ಕ್ಲೋಸ್ ಆಗಿದೆ ಇವಾಗ. ನಾವು ಒಳಗಡೆ ಹೋಗ್ತಾ ಇಲ್ಲ. ಚೆನ್ನಾಗಿದೆ ನೋಡಕ್ಕೆ. ಯಾವ ತರ ಬಿಸಿಲು ಹೊಡಿತಾ ಇದೆ ಅಂದ್ರೆ ಸೀರಿಯಸ್ಲಿ ಲಿಟ್ರಲಿ ಅವನ್ನೆಲ್ಲ ಹಾಕಿ ಬಾಯ್ಲ್ ಮಾಡ್ತಿರೋ ಹಾಗಿದೆ. 6:30 ಏನೋ ಆಗಿದೆ, ಬಟ್ ಸ್ಟಿಲ್ ಎಷ್ಟು ಬಿಸಿಲಿದೆ ಅಂದ್ರೆ ಅಪ್ಪ. ಸೀರಿಯಸ್ಲಿ ರಾಂಗ್ ಟೈಮ್ ಅಲ್ಲಿ ಬಂದಿದ್ದೀವಿ ಸ್ಪೇನ್ಗೆ. ಇಲ್ಲಿ ಯಾವ್ದೋ ಆರ್ಟ್ ಗ್ಯಾಲರಿ ಇದೆ, ಬಟ್ ಅದನ್ನು ಸ್ಕಿಪ್ ಮಾಡ್ತಾ ಇದೀವಿ. ಇಲ್ಲಿಂದ ವ್ಯೂ ಚೆನ್ನಾಗಿದೆ. ನಾವು ಇಲ್ಲೇ ಆರ್ಟ್ ಗ್ಯಾಲರಿ ಒಳಗಡೆ ಬಂದಿರೋದಕ್ಕೆ ರೀಸನ್ ಏನ್ ಗೊತ್ತಾ? AC ಇದೆ ಅಂತ ಒಳಗಡೆ ಬಂದಿದೀವಿ. ಅದು ಯುರೋಪಿಯನ್ ಪೀಪಲ್ ಅಷ್ಟೇ ಫ್ರೀ ಎಂಟ್ರಿ ಇತ್ತು. ನಾವು ನಮ್ಮ ಜರ್ಮನ್ ರೆಸಿಡೆನ್ಸ್ ಕಾರ್ಡ್ ನ ತೋರಿಸ್ಬಿಟ್ಟು ಫ್ರೀ ಆಗಿ ಬಂದ್ವಿ. ಮೋಸ್ಟ್ಲಿ ಇದು ಆರ್ಟ್ ಗ್ಯಾಲರಿ ಅನ್ಸುತ್ತೆ, ಬಟ್ ಹೊರಗಡೆ ನಮ್ಗೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇಲ್ಲಿ ಬೆಟರ್ ಅನ್ಸ್ತಾ ಇದೆ. ನಾವು ಆಲ್ರೆಡಿ 2 ಫ್ಲೋರ್ ಹತ್ತಿದ್ವಿ. ಇನ್ನ ಆಲ್ಮೋಸ್ಟ್ ಒಂದು ಹತ್ತಿರ್ಬೋದು ಅವರು ಕೆಳಗಡೆ. ಬಿಸಿಲಿದೆ ಅಂತ ಫುಲ್ ನಗ್ತಾ ಇದೆ. ಈ ಫ್ಲೋರ್ ಫುಲ್ ರಾಯಲ್ ಕಲೆಕ್ಷನ್ ಗ್ಯಾಲರಿ ಅಂತೆ. ಪೇಂಟಿಂಗ್ ಸಖತ್ತಾಗಿದೆ ಆಕ್ಚುಲಿ, ಬಟ್ ಎಲ್ಲ ಸಿಮಿಲರ್ ಪೇಂಟಿಂಗ್ ತರ ಅನ್ಸುತ್ತೆ. ಸ್ಪೇನ್ ಅಲ್ಲಿ ಕೂಡ ರಿಕ್ಷಾದಲ್ಲಿ ಸಿಟಿ ಟೂರಿಗೆ ಹೋಗ್ಬೋದು.
ನಾವು ನೆಕ್ಸ್ಟ್ ಬಂದಿರುವ ಜಾಗ ಟೊಲಿಡೋ ಗೇಟ್ ಅಂತ. ಇದು ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್. ಇದು ನೋಡ್ಲಿಕ್ಕೆ ಇಂಡಿಯಾ ಗೇಟ್ ಟೈಪ್ ಇದೆ, ಬಟ್ ಇದೇ ತರ ಆರ್ಟ್ಸ್ ತುಂಬಾ ಕಡೆ ಇದೆ ಇಲ್ಲಿ ಯುರೋಪ್ ಅಲ್ಲಿ. ಸೊ ಇದು ಕೂಡ ಒನ್ ಆಫ್ ದ ಟೂರಿಸಂ ಪ್ಲೇಸ್ ಇನ್ ಮ್ಯಾಡ್ರಿಡ್. ನಾವು ಇವಾಗ ಇನ್ನೊಂದು ಮಾನ್ಯುಮೆಂಟ್ ನೋಡಕ್ ಬಂದಿದೀವಿ, ಹಿಸ್ಟಾರಿಕಲ್ ಮಾನ್ಯುಮೆಂಟ್. ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲಿ ಹತ್ರ ಹೋಗಕ್ಕೆ ಏನ್ ಬಿಡಲ್ಲ. ಸೊ ಈ ತರ ಇದೆ. ನಾವಿವಾಗ ಇದ್ದೀವಿ ಮ್ಯಾಡ್ರಿಡ್ ನ ಒಂದು ಫೇಮಸ್ ಸ್ಟ್ರೀಟ್ ಗ್ರಾಂಡ್ ವಿಯಾ ಅಂತ. ಇಲ್ಲಿ ಪ್ರತಿಯೊಂದು ಬಿಲ್ಡಿಂಗ್ ಕೂಡ ಬ್ಯೂಟಿಫುಲ್ ಆಗಿದೆ. ಸೊ ಇದನ್ನ ನೋಡಿ ನಾವು ಡಿನ್ನರ್ಗೆ ಹೋಗ್ಬೇಕು. ಇವಾಗ ಟೈಮ್ ಆಕ್ಚುಲಿ 9:15 ಆಗಿದೆ. ಇನ್ನ ಇಷ್ಟು ಬೆಳಗಿದೆ ನೋಡಿ ಇಲ್ಲಿ. ಸೊ ವರುಣ್ ಇಲ್ಲ ಬೇಸಿಗೆ ಫೇಮಸ್ ಏನೋ ತಗೊಳಕ್ ಹೋಗ್ತಾ ಇದ್ದಾನೆ. ನಾಕಿಲ್ಲ ಅಂತ ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ ಆಕ್ಚುಲಿ. ನಾವು ಡಿನ್ನರ್ಗೆ ಬಂದಿದ್ದು ವೆಸುವಿಯೋ ಪಿಝೇರಿಯಾದಲ್ಲಿ. ಇವರ ಪಿಜ್ಜಾ ಆಕ್ಚುಲಿ ಸಕ್ಕತ್ತಾಗಿರುತ್ತೆ. ಒಬ್ರೇ ಒಂದ್ ಪಿಜ್ಜಾ ತಿನ್ಬೋದು. ಮ್ಯಾಡ್ರಿಡ್ ನ ಈ ಸ್ಟ್ರೀಟ್ ನಮ್ಮ ಬೆಂಗಳೂರಲ್ಲಿರೋ MG ರೋಡ್ ತರ ಎಷ್ಟು ಹ್ಯಾಪ್ನಿಂಗ್ ಆಗಿದೆ. ಟೈಮ್ 9:30 ಏನೋ ಆಗಿದೆ, ಬಟ್ ಎಷ್ಟು ಜನ ಇದಾರೆ. ಹಾಗೆ ಇಲ್ಲಿ ಇವರು ಸ್ಟ್ರೀಟ್ ಅಲ್ಲಿ ಶಾಪ್ಸ್ ಆಗಿರೋದ್ ನೋಡಿ, ಅದನ್ನ ಫುಲ್ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಪೊಲೀಸ್ ಬಂದ್ರೆ ಸಾಕು ಅದನ್ನ ಫುಲ್ ಪ್ಯಾಕ್ ಮಾಡ್ಕೊಂಡು ಓಡೋಗ್ಬಿಡ್ತಾರೆ, ಕಣ್ಣಿಗೂ ಕಾಣಿಸಲ್ಲ. ಎಲ್ಲಾ ಐಟಮ್ಸ್ ಗಳು ಇವೆ ಇಲ್ಲಿ ಬ್ರಾಂಡೆಡ್, ಬಟ್ ಯಾವ್ದು ಒರಿಜಿನಲ್ ಅಲ್ಲ, ಎಲ್ಲ ಸೆಕೆಂಡ್ ಥರ್ಡ್ ಕಾಪಿಗಳಿರುತ್ತೆ. ಯುರೋಪ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ಇವರು ಇಲ್ಲ ಬಾಂಗ್ಲಾದೇಶಿಯವರೇ ಫುಲ್ ಈ ತರ ಬಿಸ್ನೆಸ್ ಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಹಾಗೆ ನಾವು ನೆಕ್ಸ್ಟ್ 10 o'clockಗೆ ಫ್ಲೆಮೆನ್ಕೋ ಡ್ಯಾನ್ಸ್ ಶೋನ ಬುಕ್ ಮಾಡಿದ್ವಿ. ಸ್ಪೇನ್ಗೆ ಬಂದ್ರೆ ಅಂತೂ ಇದನ್ನ ಮಿಸ್ ಮಾಡ್ಲೇಬಾರ್ದು. ಸಕ್ಕತ್ತಾಗಿತ್ತು ಶೋ, ಮಾತ್ರ ಅಮೇಝಿಂಗ್. ಅದರ ಒಂದು ಸ್ಮಾಲ್ ಕ್ಲಿಪ್ ನಾನು ಈ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ. ಹೀಗಿತ್ತು ನಮ್ಮ ಮ್ಯಾಡ್ರಿಡ್ ಅಲ್ಲಿ ಸೆಕೆಂಡ್ ಡೇ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಇನ್ನೊಮ್ಮೆ ಥ್ಯಾಂಕ್ ಯು. See you in next vlog. Bye bye. Que nunca